Good morning, students. Welcome to IFRS classes. We are working problems on Indian Accounting Standard number 16, that is plant, property and equipment. This particular question which is on the screen is taken from your previous Bangalore University BCom question paper of 2017. Let us see the question. Ravi Limited purchased an equipment for its company. The price paid for the equipment is 2,50,000. So, Ravi Limited ಅನ್ನೋರು ಒಂದು ಎಕ್ವಿಪ್ಮೆಂಟನ್ನು ಪರ್ಚೇಸ್ ಮಾಡಿದ್ದಾರೆ ವಿಚ್ ವಿಲ್ ಕಮ್ ಅಂಡರ್ ದಿ ಸ್ಟ್ಯಾಂಡರ್ಡ್ ಆಫ್ IAS 16. ಸೊ ಅದರ ಪ್ರೈಸ್ ಈಸ್ 2,50,000 inclusive of value added tax of 60,000. This particular point is very important, please understand. ಎಕ್ವಿಪ್ಮೆಂಟ್ಗೆ ಇವ್ರು ಪೇ ಮಾಡಿರುವಂಥ ಅಮೌಂಟ್ ಬಂದು 2,50,000 rupees. The 2,50,000 is inclusive of value added tax. Value added tax is a old concept, nothing to worry about. In that place ಈಗ GST ಬರುತ್ತೆ, ಆಲ್ರೆಡಿ ಬಂದಿದೆ. ಸೊ ಅದನ್ನು GST ಅಂತಲೇ ಅಂದ್ಕೊಳ್ಳಿ. ಸೊ ಈ ಒಂದು ಎಕ್ವಿಪ್ಮೆಂಟನ್ನು ಪರ್ಚೇಸ್ ಮಾಡೋದಕ್ಕೆ ಕೊಟ್ಟಿರುವಂತಹ ಪ್ರೈಸ್ 2,50,000ನಲ್ಲಿ 60,000 rupees GST ಅಥವಾ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು ಆ್ಯಡ್ ಆಗಿದೆ, ಇನ್ಕ್ಲೂಡೆಡ್. ಇಟ್ಸ್ ಆಲ್ರೆಡಿ ಆ್ಯಡೆಡ್. 2,50,000 ಒಳಗಡೆನೆ 60,000 ಸೇರಿಕೊಂಡಿದೆ. ಸೊ ನಾರ್ಮಲಿ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 16, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಥವಾ GST ವಿಲ್ ಬಿಕಮ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪ್ರೈಸ್ ಆಫ್ ದಿ ಎಕ್ವಿಪ್ಮೆಂಟ್. IAS 16ಗೆ ನಾವು ಅದನ್ನು ಇನ್ಕ್ಲೂಡ್ ಮಾಡಿನೇ ತಗೊಳ್ತೀವಿ ಕ್ಯಾಪಿಟಲೈಸ್ ಮಾಡಬೇಕಾದ್ರೆ ಒರಿಜಿನಲ್ ಕಾಸ್ಟನ್ನು ತಗೊಳ್ಳೋಕ್ಕೆ. ಬಟ್ ಅಂಡರ್ ಒನ್ ಕಂಡೀಷನ್ ಇಟ್ ಕ್ಯಾನ್ ಬಿ ಎಕ್ಸ್ಕ್ಲೂಡೆಡ್. ಯಾವ ಕಂಡೀಷನ್ ಮೇಲೆ ಅದನ್ನು ನಾವು ಸಬ್ಟ್ರಾಕ್ಟ್ ಮಾಡಿಬಿಡ್ತೀವಿ ಅಂತಂದರೆ, ದ ಎಂಟಿಟಿ ಗೆಟ್ಸ್ ಎ ಕ್ರೆಡಿಟ್ ಆಫ್ ವ್ಯಾಟ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಟ್ಯಾಕ್ಸ್ ಪೇಯಬಲ್ ಆನ್ ದ ಫಿನಿಶ್ಡ್ ಗೂಡ್ಸ್ ಸೋಲ್ಡ್. ITC ಅಂತ ಕರಿತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. So, as you are studying GST, you will know very much about input tax credit. ಅಂದರೆ ಫಿನಿಶ್ಡ್ ಪ್ರಾಡಕ್ಟ್ಸ್ ಮೇಲೆ ನೀವು ಟ್ಯಾಕ್ಸ್ ಪೇಯಬಲ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆಲ್ರೆಡಿ ನೀವು ಇನ್ಪುಟ್ಸ್ ಮೇಲೆ ಸಪ್ಲೈಯರ್ಗೆ ಪೇ ಮಾಡಿರುವಂತಹ ಟ್ಯಾಕ್ಸಸನ್ನು ಡಿಡಕ್ಟ್ ಮಾಡಿಕೊಂಡು ಉಳಿದಿರೋದನ್ನು ಮಾತ್ರ ನೀವು ಗೌರ್ಮೆಂಟಿಗೆ ಪೇ ಮಾಡಬೇಕಾಗತ್ತೆ. ಅದನ್ನೇ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಕರಿತೀವಿ. So in this particular case, when the company is getting input tax credit, you have to subtract that item from the price paid. ಅಂದರೆ ಏನಾಗುತ್ತೆ, ಯಾವಾಗ ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರುತ್ತೋ ಪೇ ಮಾಡಿರುವಂತಹ ಟ್ಯಾಕ್ಸಸನ್ನು ನಾವು ಕಾಸ್ಟ್ ಆಫ್ ದ ಪ್ರಾಪರ್ಟಿಯಿಂದ ಲೆಸ್ ಮಾಡಿಬಿಡ್ತೀವಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಾಗ ಮಾತ್ರ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವೆರಿ ಕೇರ್ಫುಲಿ. ಸಪೋಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿದೆ ಅನ್ನೋ ಪಾಯಿಂಟ್ ಕ್ವಶನಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿಲ್ಲ ಅವರಿಗೆ, ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಸೊ ಅದನ್ನು ಪ್ರೈಸ್ಗೆ ಇನ್ಕ್ಲೂಡ್ ಮಾಡಿನೇ ತಗೊಳ್ತೀವಿ ನಾವು. IAS 16ಅಲ್ಲಿ ಕಾಸ್ಟ್ ಆಫ್ ದ ಪ್ಲ್ಯಾಂಟನ್ನು ಮಾಡಬೇಕಾದ್ರೆ, ಕಾಸ್ಟ್ ಆಫ್ ದ ಎಕ್ವಿಪ್ಮೆಂಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ವ್ಯಾಟ್ ಕಾಂಪೊನೆಂಟು GST ಕಾಂಪೊನೆಂಟನ್ನು ಇನ್ಕ್ಲೂಡ್ ಮಾಡಿನೇ ತಗೊಳ್ತೀವಿ. ಬಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿದೆ ಅನ್ನೋ ಪಾಯಿಂಟನ್ನು ಕ್ವಶನಲ್ಲಿ ಮೆನ್ಷನ್ ಮಾಡಿದರೆ ನೀವು ಆ ಒಂದು ವ್ಯಾಟ್ ಅಥವಾ GSTಯನ್ನು ಸಬ್ಟ್ರಾಕ್ಟ್ ಮಾಡಿಬಿಡ್ಬೇಕಾಗತ್ತೆ. ಈ ಒಂದು ಪಾಯಿಂಟನ್ನು ನೆನಪಿನಲ್ಲಿ ಇಟ್ಕೊಂಡಿರಿ. ದೆನ್ ಲುಕ್ ಅಟ್ ದಿ ಅದರ್ ಥಿಂಗ್ಸ್ ಗಿವನ್ ಇನ್ ದ ಕ್ವಶನ್. ಅಡಿಷನಲ್ ಕಾಸ್ಟ್ಸ್ ಇನ್ಕರ್ಡ್ ಆರ್ ಫ್ರೈಟ್ 10,000. ಎಸ್, ದಟ್ ಶುಡ್ ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರೈಸ್ ಆಫ್ ದಿ ಎಕ್ವಿಪ್ಮೆಂಟ್. ಕಸ್ಟಮ್ಸ್ ಡ್ಯೂಟಿ 8,000, ಸೊ ಅದು ಕೂಡ ನಾವು ಆ್ಯಡ್ ಮಾಡಬೇಕಾಗತ್ತೆ. ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ 5,000, ಅದನ್ನು ಕೂಡ ಆ್ಯಡ್ ಮಾಡಬೇಕು IAS 16ಗೆ. ದೆನ್ ದ ಎಸ್ಟಿಮೇಷನ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ರಿಮೂವಿಂಗ್ ದ ಐಟಮ್ ವುಡ್ ಬಿ 5,000. ಎಸ್, ದಿಸ್ ಆಲ್ಸೋ ಶುಡ್ ಬಿ ಆ್ಯಡೆಡ್ ಟು ದಿ ಕಾಸ್ಟ್ ಆಫ್ ದ ಪ್ರಾಪರ್ಟಿ. ದೆನ್ ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್ 5,000 ವಾಸ್ ಸ್ಪೆಂಟ್ ಆನ್ ಕ್ಲೀನಿಂಗ್ ದ ಸ್ಪೇರ್ ಪಾರ್ಟ್ಸ್. ಇದನ್ನು ಒಂಚೂರು ಅಬ್ಸರ್ವ್ ಮಾಡಿ. ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್. IAS 16 ಸ್ಟ್ಯಾಂಡರ್ಡ್ ತುಂಬ ಸ್ಪೆಸಿಫಿಕ್ ಆಗಿ ಏನನ್ನು ಹೇಳುತ್ತೆ,
ಆ ಒಂದು ಎಕ್ವಿಪ್ಮೆಂಟನ್ನು ಯೂಸ್ ಮಾಡೋದಕ್ಕಿಂತ ಮೊದಲು ವರ್ಕಿಂಗ್ ಕಂಡೀಷನ್ಗೆ ತರೋವರೆಗೂ ಕೂಡ ಏನೇನು ಖರ್ಚಾಗುತ್ತೋ ಅದನ್ನು ಮಾತ್ರ ಕ್ಯಾಪಿಟಲೈಸ್ ಮಾಡಿ, ಅದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದಾದ ಮೇಲೆ ಬರುವಂತಹ ಎಕ್ಸ್ಪೆಂಡಿಚರ್ಸನ್ನು ಕ್ಯಾಪಿಟಲೈಸ್ ಮಾಡಬಾರ್ದು ಅಂತ ಹೇಳಿದೆ. ಅಂದರೆ ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್, ಎಕ್ವಿಪ್ಮೆಂಟನ್ನು ಒನ್ಸ್ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟ ಮೇಲೆ ಬಂದಂತಹ ಖರ್ಚುಗಳು ಅದರ ಕಾಸ್ಟಿಗೆ ಸೇರ್ಕೋಬಾರ್ದು, IAS 16ಗೆ ಬರಬಾರ್ದು. ದಟ್ ವಿಲ್ ಗೋ ಟು ದಿ ರೆವೆನ್ಯೂ ಐಟಮ್. ಸೊ ಹಾಗಾಗಿ ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್, ದಿಸ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ IAS 16. ದಿಸ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ IND AS 16. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಎಕ್ವಿಪ್ಮೆಂಟನ್ನು ಯಾವಾಗ ನಾವು ಯೂಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವೋ, ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಟ್ ಪುಟ್ ಟು ಯೂಸ್, ನೋ ಎಕ್ಸ್ಪೆಂಡಿಚರ್ಸ್ ಶುಡ್ ಬಿ ಕ್ಯಾಪಿಟಲೈಸ್ಡ್. ಸೊ ಹಾಗಾಗಿ ಈ ಒಂದು 5,000ವನ್ನು ನಾವು ಇದರ ಕಾಸ್ಟಿಗೆ ತಗೊಳ್ಳೋ ಹಾಗಿಲ್ಲ. ನಾವು ಲೆಟ್ ಅಸ್ ಸಿ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ಯಾಲ್ಕುಲೇಷನ್ ಆಫ್ ದಿ ಕಾಸ್ಟ್ ಆಫ್ ದ ಪ್ಲಾಂಟ್, ಪರ್ಚೇಸ್ ಪ್ರೈಸ್ ಆಫ್ ದ ಎಕ್ವಿಪ್ಮೆಂಟ್ ಇನ್ಕ್ಲೂಡಿಂಗ್ ವ್ಯಾಟ್. ಇನ್ಕ್ಲೂಡಿಂಗ್ ವ್ಯಾಟ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ನಾವು ಇನ್ಕ್ಲೂಡ್ ಮಾಡಿನೇ 2,50,000 ತೊಗೊಂಡಿದ್ದೀವಿ, 2,50,000. ಬಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿರೋದ್ರಿಂದ ಆ ಒಂದು ವ್ಯಾಟನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀವಿ ನೋಡಿ, ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಫ್ ವ್ಯಾಟ್ 60,000 ಲೆಸ್ ಮಾಡಿಬಿಡ್ತಾ ಇದ್ದೀವಿ. ಸಪೋಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿಲ್ಲ ಸರ್, ಬಂದಿಲ್ಲ ಅಂದರೆ ಈ ಮೇಲಿಂದ ಹೇಗೆ ಮಾಡ್ತೀವೋ ಹಾಗೇ ಮಾಡ್ತೀವಿ, ಈ ಒಂದು ಪಾಯಿಂಟನ್ನು ಮಾತ್ರ ಮಾಡೋದಿಲ್ಲ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿಲ್ಲ ಅಂದರೆ ಇಲ್ಲಿ ಲೆಸ್ ಮಾಡೋದಿಲ್ಲ, ಬಂದಿಲ್ಲ ಅಂದರೆ ಲೆಸ್ ಮಾಡ್ತೀವಿ. ಸೊ ವಾಟ್ ಎವರ್ ಇಟ್ ಈಸ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೋ ಒಂದು ಪಾಯಿಂಟ್ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ನೀವು ಇದನ್ನು ಲೆಸ್ ಮಾಡಬೇಕಾಗತ್ತೆ ಪರ್ಚೇಸ್ ಪ್ರೈಸಿಂದ, ಅದೊಂದು ಜ್ಞಾಪಕ ಇರಲಿ. ದೆನ್ ಫ್ರೈಟ್ ತಗೋಬೇಕು, ಆ್ಯಡ್ ಮಾಡಬೇಕು, ಕಸ್ಟಮ್ಸ್ ಡ್ಯೂಟಿ ಆ್ಯಡ್ ಆಗುತ್ತೆ, ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಆ್ಯಡ್ ಆಗುತ್ತೆ, ಎಸ್ಟಿಮೇಟೆಡ್ ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ರಿಮೂವಲಿಂಗ್ ಕಾಸ್ಟು ಅದು ಕೂಡ ಆ್ಯಡ್ ಆಗುತ್ತೆ. ಸೊ ಟೋಟಲ್ 2,78,000 ಆಗುತ್ತೆ. ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 60,000 ಲೆಸ್ ಮಾಡಿಬಿಟ್ರೆ 2,18,000 rupees ವಿಲ್ ಬಿ ದ ಕಾಸ್ಟ್ ಆಫ್ ದ ಎಕ್ವಿಪ್ಮೆಂಟ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 16. ಇನ್ನೊಂದು ಸಲ ನೋಡ್ಕೊಂಬಿಡಿ ಸೊಲ್ಯೂಷನ್ನು. ಪರ್ಚೇಸ್ ಪ್ರೈಸು ಎಸ್ ಬರುತ್ತೆ, ಇನ್ಕ್ಲೂಡಿಂಗ್ ವ್ಯಾಟ್ ಅಂತ ಕೊಟ್ಟಿದ್ದಾನೆ, ಅದನ್ನು ಇನ್ಕ್ಲೂಡ್ ಮಾಡಿನೇ ತಗೋಬೇಕು. ಸಪೋಸ್ ಕೆಲವು ಪ್ರಾಬ್ಲಮ್ಸಲ್ಲಿ ಏನಾದರೂ ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ರೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ. ಆಲ್ವೇಸ್ ಕ್ಯಾಲ್ಕುಲೇಷನ್ ಆಫ್ ದ ಕಾಸ್ಟ್ ಫಾರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 16 ಶುಡ್ ಬಿ ಇನ್ಕ್ಲೂಡಿಂಗ್ ವ್ಯಾಟ್ ಆ್ಯಂಡ್ ಇನ್ಕ್ಲೂಡಿಂಗ್ GST. ಅರ್ಲಿಯರ್ ಇಟ್ ವಾಸ್ ವ್ಯಾಟ್, ಈಗ GST. ಸೊ ಇನ್ಕ್ಲೂಡಿಂಗ್ ಟ್ಯಾಕ್ಸಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಾದರೂ ಆ ಒಂದು ಕಂಪನಿಗೆ ಬಂದಿದ್ದೇ ಆದರೆ ಆ ಒಂದು ವ್ಯಾಟ್ ಅಥವಾ GSTಯನ್ನು ನಾವು ಲೆಸ್ ಮಾಡಬೇಕಾಗತ್ತೆ. ಇಲ್ಲಿ ಲೆಸ್ ಮಾಡಿದ್ದೀವಿ ನೋಡಿ, ಆ ಥರ ಲೆಸ್ ಮಾಡಬೇಕಾಗತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿದ್ದರೆ ಲೆಸ್ ಮಾಡಬೇಕು, ಬಂದಿಲ್ಲ ಅಂದರೆ ಲೆಸ್ ಮಾಡಬಾರ್ದು. ಆ ಒಂದು ಪಾಯಿಂಟ್ ತುಂಬ ಚೆನ್ನಾಗಿ ಜ್ಞಾಪಕ ಇರಲಿ. ಉಳಿದಿರೋದು ಫ್ರೈಟು, ಕಸ್ಟಮ್ಸ್ ಡ್ಯೂಟಿ, ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ಸು, ಡಿಸ್ಮ್ಯಾಂಟ್ಲಿಂಗು ಇವೆಲ್ಲ ಗೊತ್ತಿದೆ ನಿಮಗೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಈ ಕ್ವಶನಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು, ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್. ಬಿಫೋರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್, ವಾಟ್ ಎವರ್ ದ ಎಕ್ಸ್ಪೆಂಡಿಚರ್ಸ್ ಯು ಆರ್ ಇನ್ಕರಿಂಗ್ ಆನ್ ದಿ asset or equipment can be capitalized as per Indian Accounting Standard number 16. But once the asset is put to use, once you started using the equipment, any expenditure incurred on that equipment should not be added to its cost as per Indian Accounting Standard 16. Therefore, post ಆಪರೇಷನ್ ಕಾಸ್ಟ್ ಅಂತ ಕೊಡ್ಬೋದು, ಪೋಸ್ಟ್ ಆಪರೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಡ್ಬೋದು, ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್ ದಿ ಎಕ್ಸ್ಪೆನ್ಸಸ್ ಅಂತ ಕೊಡ್ಬೋದು. ಈ ಥರದ್ದನ್ನು ನಾವು ತಗೊಳ್ಳೋದಿಲ್ಲ IAS 16ಗೆ. ಬಿಫೋರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್ ಅಥವಾ ಪ್ರೀ ಆಪರೇಟಿವ್ ಎಕ್ಸ್ಪೆನ್ಸಸ್ ಆ ಥರ ಕೊಟ್ಟಿದ್ದಾಗ ತಗೋಬೋದು. ಸೊ ಲೆಟ್ಸ್ ಲುಕ್ ಅಟ್ ದ ಸೊಲ್ಯೂಷನ್ ಒನ್ಸ್ ಅಗೈನ್. ಆ್ಯಂಡ್ ಪರ್ಚೇಸ್ ಪ್ರೈಸು, ಫ್ರೈಟ್ ಆ್ಯಡ್ ಆಗಬೇಕು, ಕಸ್ಟಮ್ಸ್ ಡ್ಯೂಟಿ ಆ್ಯಡ್ ಆಗಬೇಕು, ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ಸು, ಡಿಸ್ಮ್ಯಾಂಟ್ಲಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಆಗಬೇಕು, ವ್ಯಾಟ್ ಮಾತ್ರ ಲೆಸ್ ಆಗಬೇಕು, ಯಾಕೆಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿದೆ.